ಕೊಡ್ತಾನೆ ಐತೆ ಸೀರಿಯಸ್ ಆಗಿ ಸರಿ ಯಾಕೆ ಹೇಳಿದ್ರೆ ಹೆಂಗೆ ಸುರೇಶ್ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಸೀರಿಯಸ್ ಆಗಿ ಹೇಳ್ತಾರೆ ಆಗಲ್ಲ ಆಗಲ್ಲ ಹೌದು ಬಿಟ್ಟು ಬಿಟ್ಟು ಏನಾದ್ರೂ ಮಾಡಿ ಇವಾಗ ಮನೆಯಿಂದ ಆಚೆಗೆ ಹಾಕ್ಲೇಬೇಕು. ಕಲಾವತಿ ಕಲಾವತಿ ಬಾರಿಲಿ ಏನಿದು ಏನಿದು ಏನಿರಲಿಲ್ಲ ಹಂಗಂದ್ರೆ ಇವಾಗ ನಾನೇ ಹಾಕಿದ್ದೀನ ಅಲ್ಲೆಲ್ಲಾದ್ರೂ ಮೂಲೆ ಕುತ್ತ ನಡಿ ತಂದೆ ಸಿಗ್ತೀನಿ. ಜಾಸ್ತಿ ಇನ್ನು ತಿಂದ್ರೆ ಚೆನ್ನಾಗಿ ಏನಿದು ಅದನ್ನೇ ತಿನ್ ಕಾಯಿ ಆ ಹೊಟ್ಟೆಲಿರೋ ದರಿದ್ರ ಪಿಂಡ ತರ್ಸು ಅಂದ್ರೆ ತರ್ಸ್ಲಿಲ್ಲ ಅದನ್ನ ತರ್ಸಿದ್ರೆ ಇದೆಲ್ಲ ಇರ್ತಿದ್ದ ನಿಮ್ಗೆ ಅನ್ಭವಿಸು. ನೀವೆಂತ ಮನುಷ್ಯ ಒಂಚೂರು ಊಟ ಕೇಳಿದ್ರೆ ಹಿಂಗೆಲ್ಲ ಮಾತಾಡ್ತಿರಲ್ಲ ಒಂಚೂರು ಒಳ್ಳೆ ಊಟ ಹಾಕಕ್ಕಾಗಲ್ವಾ ನಿಮಗೆ? ಏನೇ ಮಾತಾಡ್ತಾ ಇರೋದು ನೀನು? ಎಷ್ಟೇ ದುರಾಂಕಾರ ನಿಮ್ಗೆ? ನಮ್ಮ ಅವ್ವ ನಾನು ಎದುರು ಮಾತಾಡಲ್ಲ, ನೀನು ಎದುರು ಮಾತಾಡ್ತೀಯಾ? ನೀವು ಕಲಿಕೆ ಅನ್ನೋದು ಇಲ್ಲ ರೀ. ಏನ ಕೇಳಿದ್ರೆ ಇಲ್ಲ ಅಂತೀರಾ? ನಂಗೆ ಎದುರು ಮಾತಾಡ್ತೀಯಾ? ನಮ್ಮ ಮೂಗೆ ಬುದ್ಧಿ ಹೇಳೋದು ಕೊಟ್ಟಾಡ್ತಿದ್ದೆ ನೀನು. ಏನ್ ಕೇಳ್ತಾರೆ? ಊಟ ಆಗಲಿ ಅಂತ ಕೇಳಿ ಊಟ ಬಂದಿದ್ದಲ್ಲ ಅದನ್ನೇ ತಿನ್ನು. ಅಲ್ಸೋಗಿರ ತಿಂದ್ರೆ ಸತ್ತಾಗ್ತಿದ್ದ. ನೋಡಿ ಮೀನಲ್ಲಿ ಎಲ್ಲರೂ ನಿಮ್ಮ ಅಪ್ಪನೇ ವಿಧಾನಕ್ಕೆ ಹೋಗ್ ಬಂದಷ್ಟೇ ತಗೊಂಬಂದ್ರೆ ಸರಲ್ಲ ಆ ಹೊಟ್ಟೆಲಿರೋ ಪಿಂಡ ತರ್ಸು ಅಂದ್ರೂ ತರ್ಸಲ್ಲ. ಅವ್ವ ಇವ್ರು ಮನೆಗೆ ಆಸಕ್ತಿ ಕೂಡ ಸರಿ, ಬೇಡ ರೀ, ಹಂಗೆಲ್ಲ ಮಾಡಬೇಡಿ. ಬೇಡ ರೀ, ಹಂಗೆಲ್ಲ ಮಾಡಬೇಡ್ರಿ. ಬೇಡ ರೀ, ಬೇಡ ಅತ್ತೆಯಮ್ಮ, ಹಂಗೆಲ್ಲ ಮಾಡಬೇಡಿ. ಇಲ್ಲ ಏನಿಮ್ಮ
ನಾಟಕ ಆಡ್ತಾಳೆ ತಳ್ಳಿರೋದಿಲ್ಲ ಅಷ್ಟೇನೆ. ಬರೀ ನಾಟಕ. ಏ, ಕಲಾವತಿ, ಎದ್ದೇಳು ಮೇಲೆ. ಸೈಡ್ ಬರುವ. ಏ, ಕಲಾವತಿ. ಏ, ಕಲಾವತಿ. ಸರಿ. ಕಲಾವತಿ. ಕಲಾವತಿ. ಅಯ್ಯೋ ಕೊಂದು ಬಿಟ್ರೆ ಹೆಣ್ಮಗ ಏನಾಯ್ತು? ನಮ್ಮ ಕತೆ ಮುಗೀತು. ಏನಾಯ್ತು ಹೇಳು. ಮತ್ತೆ ಉಸಿರಾಡ್ತಿಲ್ಲ ಅವ್ವ. ಅಯ್ಯೋ ಈ ಗರಿಬಿಗಳು ಸಾಯಸಲು ಈಗಲೂ ನಿಮ್ದಿಲ್ದಂಗೆ ಆಯ್ತಲ್ಲ ನಮ್ಗೆ. ಏನು ಮಾಡೋದು ಇವಾಗ? ಏನಪ್ಪ ಮಾಡೋದೀಗ? ಏನೋ ಮಾಡೋದು ಏನೋ ಆಯ್ತಲ್ಲ. ಅವ್ವ, ಬಿಡು, ನಮಗಿನ್ನ ಜೈಲೇ ಗತಿ. ಸಂಜೆ ಆದ್ಮೇಲೆ ಈ ಎಣ್ಣನ ತಗೊಂಡೋಗಿ ಎಲ್ಲನ ಕಾಡೋಗಿ ಬಿಸಾಕ್ಬಿಡೋಣ. ಈಗೇನಾದ್ರೂ ಮಾಡಿ ಮುಚ್ಚಿಡೋಣ. ಇವಾಗ ಏನವ್ವ ಏನ್ ಮಾತಾಡ್ತಿದ್ಯ ಅವ್ವ? ಈ ಜನ್ಮದ ಬಗ್ಗೆ ಹೆಂಗವ್ವ ಮುಚ್ಚಿಡೋದು? ಕತ್ತಾದ್ಮೇಲೆ ತಗೊಂಡೋಗಿ ಕಾಡಿಗೆ ಎಸೆಯೋಣ. ಈಗೇನಾದ್ರೂ ಮಾಡಿ ಮನೇಲಿ ಮುಚ್ಚಿಡೋಣ. ಎದಳು ಅಲ್ಲಿ ಚಾಕ್ಲೇಟ್ ತಗೊಂಡೋಗಿ. ದಿಗ್ಗಜರು ಬಾಯ್ಸ್. ಈಗ ಹೆಣನ ಮುಚ್ಚಿಟ್ಟಿದ್ದೀವಿ. ರಾತ್ರಿ ಆದ್ಮೇಲೆ ಗಾಡಿಗೆ ಹೋಗಿ ಬಿಚ್ಚಾಕಣ ಅಂತ ಹೇಳಿದ್ದ. ಅದೇನೇನು ವ್ಯವಸ್ಥೆ ಮಾಡ್ಕೊಂತೀನಿ. ಹೋಗಿ ವ್ಯವಸ್ಥೆ ಮಾಡ್ಕೊಂಡು ವಿಷಯ ನೋಡ್ಕೊಳ್ಳುವ. ಆ ಮುದ್ದಿನ ನೋಡ್ತಾ ಕರೆಕ್ಟಾಗಿ. ಫೋನ್ ಎದುರು ಇತ್ತು ಕಲಾವತಿ, ಕಲಾವತಿ. ಮಗ ಅವ್ವ, ಎಲ್ಲವ ಕಲಾವತಿ? ಅಯ್ಯೋ ಇನ್ನೆಲ್ಲಪ್ಪ ಕಲಾವತಿ. ಆ ಚಾಂಡಾಡು ಆ ಹೆಣ್ಮಗಿನ ವರದಕ್ಷಿಣೆ ತಾಂಬ ಅಂತ ಚಿತ್ರ ಹಿಂಸೆ ಕೊಟ್ಟು ಸಾಯಾಕ್ಬಿಟ್ರು ಕಣೋ ಓ, ಏನವ ಹೇಳ್ತಾ ಇದ್ಯಾ? ಕಣಪ್ಪ. ಹೆಣ್ಮಗಿನ ಚಿತ್ರ ಹಿಂಸೆ ಮಾಡಿ ಕೊಂದ್ಬಿಟ್ರು ಅವ್ವ, ಇದೆಲ್ಲ ನಿಜನೇನವ? ಕಣಪ್ಪ. ಅವ್ವ, ಇಲ್ಲವ್ವ, ಈ ಜಾಂಡಾಡು ನೀವೇ ಬಿಟ್ರೆ ಆಗಲ್ಲವ್ವ. ಇವ್ರಿಗೆ ತಕ್ಷಾಸ್ತಿ ಕಲಿಸ್ಲೇಬೇಕವ್ವ. ಇಲ್ಲವ್ವ, ಇರವ ಈಗಲೇ ಪೊಲೀಸ್ ಮನೆ ಕರ್ಕೊಂಡ್ಬರ್ತೀನವ್ವ. ಬರ್ತೀನವ್ವ. ಸಾಹೇಬ್ರ, ನೋಡ್ರೆ ಕಡೆ ಸಾಹೇಬ್ರ, ನಮಸ್ಕಾರ ಸಾಹೇಬ್ರ. ಸಾಹೇಬ್ರ, ನಮ್ಮ ಮನೆ ಒಂದು ಅದಾಗ್ತದೆ ಯಾವ್ದು ಸಾಹೇಬ್ರ? ಏನಾಯ್ತು? ಅದು ನನ್ನ ಹೆಂಡತಿನೂ ನನ್ನ ಮಗನೂ ಸೇರ್ಕೊಂಡು ನನ್ನ ಸೊಸೆ ನಾನು ಕೊಂದ್ಬಿಟ್ಟೆ ಸಾಹೇಬ್ರ. ಏನ್ ಹೇಳ್ತಿದ್ರೆ ನೋಡ್ರೆ? ಹೌದು ಸಾಹೇಬ್ರ. ನಿಮ್ ಹೆಂಡತಿ ಮಗ ಸೇರ್ಕೊಂಡು ನಿಮ್ ಸೊಸೆ ಯಾಕೆ ಕೊಲೆ ಮಾಡ್ತಾರೆ? ಗೊತ್ತಿಲ್ಲ ಸಾಹೇಬ್ರ, ನಾನು ಕೀರ್ತಿ ಆಯ್ತು ಹೋಗಿದ್ದೆ. ನಮ್ಮ ಬರೋ ವರ್ಷದಲ್ಲಿ ವರದಕ್ಷಿಣೆ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ಮಾಡಿ ಸಹಾಯ ಕೊಟ್ಟಾರೆ ಸಾಹೇಬ್ರ. ದಕ್ಷಿಣೆಗೋಸ್ಕರ ಸಾಯಿಸಿದ್ರು ನೋಡ್ರೆ? ಹೌದು ಸಾಹೇಬ್ರ. ಆ ಕೊಲೆ ಮಾಡಿ ಯಾರಾದ್ರೂ ನೋಡಿದಾರಾ? ಇದು ನಮ್ಮ ಅವ್ವ ನೋಡೋಣ ಸಾಹೇಬ್ರ. ನನಗೆ ಕೊಡ್ತೀನಿ, ನಿಮ್ಮ ಮನೆಗೆ ಹೋಗಿ ನೋಡೋಣ. ಆಯ್ತು ಸಾಹೇಬ್ರ. ಸರ್ ಒಂದು ನಿಮಿಷ ಸರ್, ಇಲ್ಲಿ ನೋಡಿ ಸರ್. ನೋಡ್ರೆ ನೋಡಿ, ಇದ್ರಲ್ಲಿರೋದು ನಿಮ್ ಮಗ ನಿಮ್ ಹೆಂಡತಿನ. ಹ್ಞೂ ಸಾಹೇಬ್ರ, ಇವ್ರು ನನ್ನ ಮಗನೇ. ಸಾಹೇಬ್ರ, ಇನ್ನೂ ಏನೇನೋ ಚಾಂಡಲ್ ಕೆಲಸ ಮಾಡೋದು ಸಾಹೇಬ್ರ. ಇವ್ರಿಗೆ ತಕ್ಷಾಸ್ತಿ ಆಗ್ಲೇಬೇಕು ಸಾಹೇಬ್ರ. ನೋಡ್ರೆ ಮನೆ ಹೋಗೋದು. ಬನ್ನಿ ಸಾಹೇಬ್ರ. ನೋಡ್ರೆ ಯಾರು? ಸಾಹೇಬ್ರ, ಬೇಕು ಸಾಹೇಬ್ರ. ನೀವು ಬರ್ರಿ. ಏಯ್ ಬಂದಿರೋ ಕೇಳ್ಬೇಕು ಫಸ್ಟ್. ಯಾರು? ಓ ಸಾಹೇಬ್ರೆ, ನೀವು ಏನು? ಹೇಳ್ತೀನಿ, ಯಾರಾಗಿದ್ದೀರಾ ಮನೇಲಿ? ನಾನು ನಮ್ಮ ಮಗ ನಮ್ಮ ಅತ್ತೆ. ಅಲ್ಲಿ ಎಲ್ಲ ಮಕ್ಕಳೇ ಏನವ್ವ? ಮನೇಲಿ ನಿಮ್ ಸೊಸೆ ಏನಾಗಿತ್ತಲ್ಲ, ಎಲ್ಲಿ? ಸಾಹೇಬ್ರೆ, ನೀವೇ ನಿಲ್ಲಿ. ಹೇಳ್ತೀನಪ್ಪ, ನಿಮ್ ಹೆಂಡತಿಯಲ್ಲಿ ಕಡೆ ಅದು ಗೌರ್ಮೆಂಟ್ ಹೋಗ್ತೀನಿ ಅಂತ ಬಂದ್ವಿ. ಅವ್ರ ಮನೆಗೆ ಓ
ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದವಳೆ ಅಂತ ಹೇಳ್ತಾವನೆ ನಾನು. ಎಲ್ಲ ಏನ್ ಸರ್ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗ್ಬೋದು. ಅವ್ರ ಮನೆಗೆ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕಾನ್ಸ್ಟೇಬಲ್ ಸರ್ಚ್ ಮಾಡಿ ಮನೆನ. ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಿ? ತುಂಬ ನಿಂತ್ಕೊಳ್ಳ. ಮತ್ತು ಉಳಿದ ಕಷ್ಟ ನಡಿ ಅಂದ್ಬಿಟ್ರಿ ಅವು. ಸೈಡಾಗಿ ಹೋಗ್ಕೊಂಡು ಸಿಗಾಕೊಂಡ್ರೆ ಕಳ್ಳರು. ಇದೆಯಲ್ಲ ಚೆಕ್ ಮಾಡಿ. ಗಾಡಿ ನಾಲ್ಕಡೆ ನೋಡಿದ್ರೆ ಸುಮ್ಮನೆ ನೋಡಿ ಸರ್ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ. ನೋಡ್ರೆ ಅದು ವೆರಿ ಗುಡ್ ಬಟ್ ಮಗಳೇ ಕ್ಯಾಮ್ರಾ ಹೇಳಿರೋದು ಇದೇ ಕೈಯಾಗೆ ಚೆನ್ನಾಗಿರ್ತಾರೆ ಅಂತ ಮದುವೆ ಮಾಡಿದೆ. ಈ ಚಂಡ ನೀ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಕ್ರನ. ಬಿಡು ನೋಡಿ, ದೊಡ್ಡ ಮನೆ ಅಂತ ಕೊಡ್ತೀನಿ. ದೊಡ್ಡ ಮನೆ ಮಾಡಿರೋ ಕೆಲಸ ನೋಡಿ ನನ್ನ ಮಗಳು ಹೇಗ್ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೇ ಇಡ್ತಿದ್ರು ಅಲ್ಲಿ. ನೀವೇ ಮಾಡ್ತೀರಾ ನೋಡ್ರೆ ಎಲ್ಲ ನಮ್ಮ ಕರ್ಮ. ಅಯ್ಯೋ ಪಾಪಿ ನನ್ನ ಮಗಳು ಏನೋ ತಪ್ಪು ಮಾಡಿದ್ರು ಅಂತ ಈ ಕೆಲಸ ಮಾಡಿದ್ರ. ಅಯ್ಯೋ ಕೊಡ್ತೀನಿ, ಯಾವ ಸಿಂಬೆ ಕೊಡ್ತೀನಿ. ನನ್ನ ಮಗಳು ಜಾಸ್ತಿ ಬಿದ್ದೋಗ್ಬಿಟ್ಟಲೆ. ನೋಡ್ರೆ ಆಗಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಮುಂದೆ ಕಾನೂನು ಪ್ರಕಾರ ಏನು ಹಾಕ್ಬೇಕು ಅದು ನೋಡೋದು. ನೋಡ್ರೆ ಇದನ್ನೆಲ್ಲ ಕಣ್ಣಾರೆ ನೋಡಿರೋ ಯಾರಾದ್ರೂ ಇದ್ದಾರಾ? ಇದ್ದಾಳೆ ಸರ್, ನಮ್ಮ ಅವ್ವ ಅದಾಳೆ. ಅವ್ವ 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 ನಿನ್ನ ಬಂದಾಗ ಏನ್ ಹೇಳ್ದು ಅದನ್ನೇ ಈ ಸಾಹೇಬ್ರ ಹತ್ರ ಹೇಳವ್ವ. ಪೊಲೀಸಪ್ಪ ಈ ಹೆಣ್ಮಗನ ಈ ಕೈಯಾಳಿನು ಈ ಚಾಂಡಾಳನು ವರದಕ್ಷಿಣೆ ಅಜ್ಜಿ 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 ಒಂದು ನಿಮಿಷ ಹೋಗಿ ಊಟ ತಗೊಂಡು ಬುಕ್ಕೆ ಬರ್ತೈತೆ ಯಾಕೆ? ಕಾನ್ಸ್ಟೇಬಲ್ ಅವ್ರು ಹೇಳೋದ್ನೆಲ್ಲ ಬರ್ಕೊಳ್ಳಿ. ಅಜ್ಜಿ ನೀವೇನೇ ನೋಡಿದ್ದೀರಾ ಎಲ್ಲ ಹಂಗೆ ಹೇಳಿ. ಕಣಪ್ಪ ವರದಕ್ಷಿಣೆ ಕಿರುಕುಳ ಕೊಟ್ಟು ಇವರಿಬ್ರು ಸೇರ್ಕೊಂಡು ಆ ಮಗನ ಕೊಂದುಬಿಟ್ರು ಕಣಪ್ಪ. ನನ್ನ ಕಣ್ಣೆದುರಿಗೆ ಕೊಂದುಬಿಟ್ರು ಕಣಯ್ಯ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ಪೊಲೀಸಪ್ಪ, ಇವ್ರನ್ನ ಸುಮ್ಮನೆ ಬಿಡ್ಬೇಡ. ಆಯ್ತು ಆಯ್ತು ಸಮಾಧಾನ ಮಾಡ್ಕೊಳ್ಳಿ. ಬಂದಿರಿ ಸೈನ್ ಹಾಕಕ್ಕೆ ಬರುತ್ತಾ ಅಜ್ಜಿ? ಬಾಯ್ ಏನು ಕದ ನನಗೆ ಬಿ ಎಡ್ ಮಾಡ್ತೀನಿ. ಕಾನ್ಸ್ಟೇಬಲ್ ಅವ್ರನ್ನ ಅರೆಸ್ಟ್ ಮಾಡಿ. ಎಳ್ಕಂತ ನೀನು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ಹಿಂಸೆ ಕೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ವಿಡಿಯೋ ನೋಡಿ. ಇಂಪಾರ್ಟೆಂಟ್ ಏನ್ರಿ ಡಾಕ್ಟ್ರೆ, ನೀವು ಡಾಕ್ಟರ್ ಆಗಿ ಓದಿರೋರಾಗಿ ನಿಮ್ಮ ಮಗುಂದು ಲಿಂಗಪತ್ತೆ ಯಾವುದು ಅಂತ ಚೆಕ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ವಾ? ತಪ್ಪು ಮಾಡಿದ್ದೀರಾ. ಅದಕ್ಕೆ ಅರೆಸ್ಟ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಅವ್ರು. ವೈದ್ಯ ನಾರಾಯಣ ಹರಿ ಅಂತ ಇದ್ರು ಅಂತ ಮಾತನ್ನ ಕೇಳಿ ವಿದ್ಯಾವಂತರಾಗಿ ಈ ಥರ ಕೆಲಸ ಮಾಡಿದ್ರು. ನಾಚಿಕೆ ಆಗಲ್ಲ ನಿಮಗೆ? ಬನ್ನಿ ನಿಮ್ಮ ವೈದ್ಯ.
ವಿವಾದಗಳನ್ನು ಪರಿಶೀಲಿಸಿದ ನಂತರ ವರದಕ್ಷಿಣಾ ನಿಷೇಧ ಕಾಯ್ದೆ 1961 ಹಾಗೂ ಲಿಂಗ ಆಯ್ಕೆ ನಿಷೇಧ ಕಾಯ್ದೆ 1994ರ ಪ್ರಕಾರ ಆರೋಪಿಗಳನ್ನು ತಪ್ಪಿತಸ್ಥರು ಎಂದು ನಿರ್ಣಯಿಸಲಾಗಿದೆ ಹಾಗೂ ಐಪಿಸಿ ಸೆಕ್ಷನ್ 498A, ಐಪಿಸಿ ಸೆಕ್ಷನ್ 304B ಹಾಗೂ ಐಪಿಸಿ ಸೆಕ್ಷನ್ 302 ಕೊಲೆ ಪ್ರಕರಣ ಅದರ ಪ್ರಕಾರ ರಾಜಕುಮಾರ ಮತ್ತು ಅವರ ಅಮ್ಮನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಹಾಗೂ ಲಿಂಗ ಪತ್ತೆ ಹಚ್ಚಲು ಸಹಕರಿಸಿದ ಡಾಕ್ಟರ್ ದೀಕ್ಷಾ ಅವರಿಗೆ 2 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ಅವರ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ.